ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸೀತಾರಾಮಗೆ ಸ್ವಾಗತ. ನಾನು ನಿಮ್ಮವ ಯಮಾಯತೋ ಮಲ್ಲಪ್ಪ ಜೋದಾರ್. ಆತ್ಮೀಯರೇ, ಬಿ ಜೆ ಪಿ ಈಗ ನೀವು ಹಲವು ಸಲ ಹೇಳಿದಂಗೆ ಒಳಗೆ ಆಗ್ತಾ ಅನ್ನೋದು ಕಾರಣ ಇಷ್ಟ. ವಿಜೇಂದ್ರ ವರ್ಸಸ್ ಯತ್ನಾಳ್, ವಿಜೇಂದ್ರ ವರ್ಸಸ್ ಏನಪ್ಪ ಅಂತಂದ್ರೆ ಇನ್ನೊಬ್ಬರು ನಮ್ಮ ರಮೇಶ್ ಜಾರಕಿಹೊಳಿ ಅವರಿಂದಾಗೆ ಪೂರ್ತಿಯಾಗಿ ಇವತ್ತು ಬಿ ಜೆ ಪಿ ಯಾರ ಪರ ನಿಲ್ಲಬೇಕು ಅನ್ನೋದು ಕಷ್ಟ ಆಗಿ ಹೋಗ್ಬಿಟ್ಟದ. ಯಾರನ್ನು ಇಳಿಸ್ಬೇಕು, ಯಾರನ್ನು ಕಳಿಸ್ಬೇಕು, ಯಾರಿಗೆ ಬೆಂಬಲಿಸ್ಬೇಕು ಅನ್ನೋ ತಿಳಿಲಾರದು ಚುನಾವಣೆಗೆ ಇಳಿದ್ಬಿಟ್ಟದ. ಹಿಂದೆಂದೂ ಕಂಡು ಕೇಳರಿಯದ ಇತಿಹಾಸ ಬಿ ಜೆ ಪಿದಾಗಿದೆ. ಯಾಕಂದರೆ ಅಲ್ಲಿ ಹೈಕಮಾಂಡ್ ಸಂಸ್ಕೃತಿ ಅಲ್ಲಿ ಅದ. ಭಾರತದ ಎಲ್ಲ ರಾಜಕೀಯ ಪಕ್ಷಗಳಲ್ಲೂ ಹೈಕಮಾಂಡ್ ಸಂಸ್ಕೃತಿ ಅದ. ಆದರೆ ಇದೊಂದು ದಿವಸ ಬೇರೆ ಆಗ್ತಾಯಿದೆ. ಸಂತೋಷ ಪಡೋ ಜೊತೆಗೆ ಬಿ ಜೆ ಪಿ ಕರ್ನಾಟಕದಲ್ಲೇ ಗಟ್ಟಿಯಾಗಿ ಉಳಿದಿತ್ತು ಅನ್ನುವಂಥದ್ದು. ಯಾಕಂದ್ರೆ ಒಂದು ಕಡೆ ನಮ್ಮ ಯತ್ನಾಳರಂತೆ ನೇರವಾಗಿ ವಿಜಯೇಂದ್ರರನ್ನೆಲ್ಲ ಪಕ್ಷವೂ ಒಪ್ಪಲ್ಲ, ಅವರನ್ನು ಇಳಿಸ್ತಾರೆ. ಅನರ್ಹಿದ್ದಾರೆ, ಸಣ್ಣ ಹುಡುಗಿದ್ದಾನೆ, ಬುದ್ಧಿಲ್ಲ, ದುಡ್ಡ ಹೊಡ್ಕೊಳ್ತಾನೆ, ಮಾಡ್ತಾರೆ. 108 ಆರೋಪಗಳು ಮಾಡ್ತಾರೆ. ಅವ್ರಿಗೆ ಬಾಯಿಗೆ ಬಂದಿದ್ದು ಅದು ಏಕವಚನದಲ್ಲ. ಮತ್ತು ಈಗಾಗಲೇ ನಮ್ಮ ರಮೇಶ್ ಜಾರಕಿಹೊಳಿ ಅವರು ಸಹಿತ ಏಕವಚನದ ದಾಳಿ ನಡೆಸಿದ್ದಾರೆ. ಬರ್ತೀನಪ್ಪ ಶಿಕಾರಪುರಕ್ಕೆ ಆಗಲಿ ಅಂತೇಳಿ. ಅದ್ರ ತಪ್ಪು ಯಾರ್ದು ಇರಲಿ, ಆದರೂ ಎಲ್ಲರೂ ಇವತ್ತು ಏಕವಚನದ ಮಾತಿಗೆ ಬಂದಿದ್ದಾರೆ ಅಂದರೆ ಇವರೆಂದೂ ಹೊಂದಾಣಿಕೆ ಆಗುವುದಿಲ್ಲ. ಇಬ್ಬರಲ್ಲಿ ಒಬ್ಬರು ಇಟ್ಕೋಬೇಕಾಗಿದೆ ಇವತ್ತು. ಯಾರಿಗೆ? ಬಿ ಜೆ ಪಿಯವರಿಗೆ. ಒಂದು ಯತ್ನಾಳ್ ಇಟ್ಕೋಬೇಕು, ಇಲ್ಲ ವಿಜೇಂದ್ರ ಅವರು ಇಟ್ಕೊಳ್ಬೇಕು. ಎರಡನ್ನೂ ಒಂದೇ ಕಡೆ ಇಡೋದು ಸಾಧ್ಯತೆ ಇಲ್ಲ ಅನ್ನೋದು ಸ್ಪಷ್ಟ ಆಗ್ತದೆ. ಹೀಗಾಗಿ ಈಗ ನೋಡ್ರಿ, ಈಗಾಗಲೇ ದಾಳಿ ಮಾಡಿದ್ದು ನಿಮ್ಗೆ ಗೊತ್ತದ. ರಮೇಶ್ ಜಾರಕಿಹೊಳಿ ಅವರು ಯಾವ ರೀತಿ ಮಾತಾಡಿದ್ದಾರೆ ಅಂತೇಳಿ ಒಂದು ಕ್ಷಣ ನನ್ನಿಂದ ನಿಮ್ಮಪ್ಪರು ಇವತ್ತು ಸಿ ಎಮ್ ಆದರೂ ನಮಗೆ ಗೌರವದ ಹಿರಿಯರ ಬಗ್ಗೆ ಅಂತ ಹೇಳ್ತಾನೆ ಅವ್ರನ್ನ ಯಾವ ರೀತಿಯಾಗಿ ಛೇಡಿಸಿದರು, ಜಾಡಿಸಿದರು ನಾವು ನೋಡಿದ್ದೀವಿ. ಅದರ ಬೆನ್ನಲ್ಲೇನ ಈಗ ಈ ಒಂದು ಏನಪ್ಪ ಯತ್ನಾಳ್ ಸಹಿತ ಅದೇ ರೀತಿ ಮಾತಾಡ್ತಾ ಇದ್ದಾರೆ. ಅದ್ರ ಬೆನ್ನಲ್ಲೇ ಇದು ಮೌನ ಆಗ್ಬೋದಾಗಿತ್ತೇನೋ, ಆದರೆ ಮೌನ ಆಗೋ ಸ್ಥಿತಿಯೊಳಗಿಲ್ಲ. ವಿಜೇಂದ್ರ ಅವರು ಇದಕ್ಕೆಲ್ಲ ಶೆಡ್ ಹೊಡೆಯೋ ಮಟ್ಟಿಗೆ ಬಂದುಬಿಟ್ಟಿದ್ದಾರೆ ಅಂತ ಅನಿಸ್ತದ. ಅದೇನೂ ಆಗಲ್ಲಪ್ಪ, ಪಕ್ಷದ ಮತ್ತೆ ಅವಕಾಶ ಸಿಗ್ತದೆ ನನಗೆ, ನಾನು ಮತ್ತೆ ಕಾಂಪಿಟೇಷನ್ ಮಾಡ್ತೀನಿ, ನಾನು ನಿಲ್ಲೋಣ ಅನ್ನೋದು ಹಂತಕ್ಕೆ ವಿಜೇಂದ್ರ ಅವರು ಸಹಿತ ಬಂದು ನಿಂತಿದ್ದಾರೆ. ಯತ್ನಾಳರ ಮತ್ತು ರಮೇಶ್ ಜಾರಕಿಹೊಳಿ ಅವರ ಪ್ರತಿ ದಾಳಿಗೆ ಮತ್ತೆ ದಾಳಿ ಮಾಡ್ತಾ ಇದ್ದಾರೆ. ನಾವು ನಿಲ್ಲೋರಪ್ಪ ಆಗಲೊಮ್ಮೆ ಎಲೆಕ್ಷನ್ ಯಾರ್ದು ಏನು ಅನ್ನೋದು ನಮ್ಗೆ ಗೊತ್ತಾಗಲಿ. ಒಂದು ಯತ್ನಾಳ್ ಮತ್ತು ರಮೇಶ್ ಜಾರಕಿಹೊಳಿ ಅವ್ರದ್ರೆ ಆಗಲಿ, ಇಲ್ಲ ನಮ್ಮದಾಗಲಿ ಅಂತ ಅವ್ರು ನಿಂತಿದ್ದಾರೆ. ಅದಕ್ಕೆ ಅದೇ ಕಾರಣಕ್ಕನ ನಮ್ಮ ವಿಜೇಂದ್ರ ಬೆಂಬಲಿಗರು ನಿಮ್ಗೆ ಗೊತ್ತದೆ. ಎಂ ಪಿ ಹಿರೇಣಕಾಚಾರ್ಯರು, ಮುಂದೆ ಕಟ್ಟಾ ಸುಬ್ರಹ್ಮಣ್ಯ ಅವರು, ಇನ್ನೂ ಕೆಲವೊಂದು ಜನ ಇದ್ದಾರೆ. ಅವರಿದ್ದವರು ಅಂತ ಬೆಳೆದಿದ್ದಾರೆ. ರಮೇಶ್ ಮತ್ತು ಯತ್ನಾಳ್ ಇಬ್ಬರು ಪಕ್ಷದ ತೆಗೆದಾಗ್ರಿ, ಉಚ್ಚಾಟನೆ ಮಾಡಿರಿ ಅಂತ ಶುರು ನಡೆಸಿದ್ದಾರೆ. ಇದು ಒಂದು ರೀತಿ ಏನಪ್ಪ ಅಂತಂದ್ರೆ ತೂತು ಮೇಮೆ, ನೀವೊಂದಂದ್ರೆ ನಾವೊಂದಂದ್ರೆ ನೀವೊಂದನು. ಇದು ಒಂದು ರಾಷ್ಟ್ರೀಯ ಪಕ್ಷದ ಸದಸ್ಯರಾಗಿ, ಮೆಂಬರಾಗಿ ಅದರಿಂದ ಸಾಕಷ್ಟು ಲಾಭಗಳನ್ನು ಪಡ್ಕೊಂಡಂಥ ಪ್ರತಿಯೊಬ್ಬರು ಸಹಿತ ಈ ರೀತಿ ಮಾತಾಡೋ ಸರಿನಾ ಅನ್ನುವಂಥದ್ದು. ಎಲೆಕ್ಷನ್ ಆಗಲಿ ಏನು ತಪ್ಪಂದ್ರೆ ಯಾರು ಗೆಲ್ತಾರೆ. ರಮೇಶ್ ಮತ್ತು ಯತ್ನಾಳ್ ಗೆಲ್ಬೋದು, ಅಥವಾ ವಿಜೇಂದ್ರ ಮತ್ತು ಯಡಿಯೂರಪ್ಪನವ್ರು ಗೆಲ್ಬೋದು. ಮತ್ತು ಈಗಾಗಲೇ ಜಗತ್ ಜಾಹೀರಾದಂಥ ವಿಷಯ ಇದೆ. ಯಡಿಯೂರಪ್ಪನವರು ಮಗನ ಮೇಲೆ ಭಾಳ ಪ್ರೀತಿ ಇದನ್ನು, ಪರಿವಾರವಾದಿ ಇದ್ದಾರೆ ಅವರು ಏನಪ್ಪ ಅಂತಂದ್ರೆ ತಮ್ಮ ಮಗನಿಗೆ ಬೇಕಾದ ಮಾಡ್ತಾರೆ ಅನ್ನುವಂಥ ಮಾತು ಹೇಗೆ ಸ್ಪಷ್ಟ ಇದೆ. ಅದನ್ನು ಮತ್ತಷ್ಟು ಹೇಳಿದ ಮನೆಯೊಳಗೆ ಅವ್ನು ಮುದಿಯ ಅಂತಾನೆ ವಿಜಯೇಂದ್ರ ಅನ್ನುವಂತಹ ಯತ್ನಾಳರ ಮಾತಾಗಲಿ, ಇನ್ನುಳಿದವ್ರ ಮಾತಾಗಲಿ, ಅದು ಒಪ್ಪಬೇಕು ಬಿಡಬೇಕು ಬೇರೆ ವಿಷಯ. ಆದರೆ ಈ ರೀತಿಯಾಗಿ ವೈಯಕ್ತಿಕ ಮಟ್ಟಕ್ಕೆ ಹೋಗಿ ಟೀಕೆ ಮಾಡೋದು ಎಷ್ಟು ಮಟ್ಟಿಗೆ ಸರಿ ಏನು ಅಂತ ಯತ್ನಾಳರಂಥವ್ರು ಯೋಚನೆ ಮಾಡಬೇಕಾಗಿದೆ. ಅವ್ರಿಗೆ ಈಗ ಬೇಕಾಗಿದ್ದೇನು, ವಿಜಯೇಂದ್ರರ ಅಧ್ಯಕ್ಷಗಿರಿ ಬದಲಾಗಬೇಕು. ಅದಕ್ಕೆ ಏನು ಮಾಡಬೇಕು ಅನ್ನುವಂಥದ್ದು ಭಾಳ ಮುಖ್ಯ. ಅದಕ್ಕೆ ಮಾಡಬೇಕಾಗಿದ್ದೇನಪ್ಪ ಅಂದ್ರೆ ತನ್ನ ಬೆಂಬಲಿಗರ, ತನ್ನ ವೋಟರ್ಸ್ಗಳನ್ನು, ತನ್ನ ರಾಜಕೀಯ ಪಕ್ಷದಲ್ಲಿಯ ಇನ್ನುಳಿದ ಜನರನ್ನು ಸೇರಿಸಿಕೊಂಡು ಒಂದು ತಮ್ಮ ಬಹುಮತ ಮಾಡಿಕೊಡೋದ್ರ ಕಣ್ಣು ಹಾಡಿಸ್ಬೇಕು ವಿನಃ ಈ ರೀತಿಯ ಒಂದು ವೈಯಕ್ತಿಕ ಪ್ರಚಾರಗಳನ್ನು ಮಾಡೋದು ಎಷ್ಟು ಮಟ್ಟಿಗೆ ಸರಿ ಅನ್ನುವಂಥದ್ದು, ಏಕವಚನದಲ್ಲಿ ಮಾತಾಡುವಂಥದ್ದು ಇದು ಎಷ್ಟು ಮಟ್ಟಿಗೆ ಸರಿ ಅನ್ನುವಂಥದ್ದು. ಎರಡು ಕಡೆ ಮಾತಾಡ್ತಾ ಇದ್ದಾರೆ ಮತ್ತು ಬೇರೆ. ಆದರೆ ಒಂದಿಷ್ಟು ಹೆಚ್ಚು ಏನಪ್ಪ ಅಂತಂದ್ರೆ ಯತ್ನಾಳ್ ಅಂತ ಇನ್ನೂ ಏಕವಚನದಲ್ಲಿ ಜೋರು ಮಾಡಿದ್ದಾರೆ. ಮತ್ತು ಅದೇ ಕಾಲಕ್ಕೆ ಒಂದಿಷ್ಟು ವಿಜೇಂದ್ರ ಅವರು ಆರಂಭದಲ್ಲಿ ಎಡವಿದ್ರೇನೋ ಅನಗತ್ಯಿತ್ತು, ಅದರ ಅವಶ್ಯಕತೆ ಇರಲಿಲ್ಲ. ಯಡಿಯೂರಪ್ಪರ ಬೆಂಬಲಿಗರು ಏನಪ್ಪ ಅಂತಂದ್ರೆ ತೊಂದರೆ ಕೊಡ್ಬೋದು ನಿಮಗೆ ಅನ್ನೋಂಥ ಮಾತು ಹೇಳೋ ಅವಶ್ಯಕತೆಯೇ ಇರಲಿಲ್ಲ. ಯಾಕಂತಂದ್ರೆ ಅವರಿಗೆ ಅವ್ರದ್ದೇ ಆದ ಬೆಂಬಲಿಗರು ಇದ್ದಾರೆ, ಅದ್ರ ಜೊತೆಗೆ ಹೋರಾಟಗಾರರಿದ್ದಾರೆ ಅಂದರೆ ಏನು ಅನ್ರಿ ಇದ್ದಾರೆ ಎಲ್ಲರಿಗೂ. ಅದಕ್ಕಾಗಿ ಅಂಥ ಧಮಕಿ ಕೊಡೋಕ್ಕಿಂತಲೂ ನೇರವಾಗಿ ಆಯ್ತಪ್ಪ ಚುನಾವಣೆ ಮಾಡೋಣ, ಯಾರು ಆಗ್ತಾರೆ ಅಂತ ಹೇಳ್ಬೇಕಾಗಿ. ಅದಕ್ಕಾಗಿ ಇವರು ಹಿರಿಯರಾದಂಥ ಇಬ್ಬರು ಯತ್ನಾಳರು ಮತ್ತು ಅದರ ಜೊತೆಗೆ ನಮ್ಮ ಯತ್ನಾಳ್ ಜೊತೆಗೆ ರಮೇಶ್ ಜಾರಕಿಹೊಳಿ ಅವರಾಗಿರ್ಬೋದು, ಇನ್ನುಳಿದವರು ಆಗಿರ್ಬೋದು, ಇವರು ಸ್ವಲ್ಪ ಸಂಯಮ ತೋರಿಸ್ಬೇಕಾಗಿತ್ತು ಅನ್ನುವಂಥ ಮನಸ್ಸು. ಏನೋ ಆಗಲಿ, ಇದರಿಂದಾಗಿ ಏನಾಗಿಬಿಟ್ಟದಪ್ಪ ಅಂತಂದ್ರೆ ಈ ತೆಕ್ಕಾಡದಿಂದಾಗೆ, ಏಕವಚನ ತೆಕ್ಕಾಡದಿಂದಾಗೆ ಬಿ ಜೆ ಪಿ
ಇಬ್ಬರಲ್ಲಿ ಒಬ್ಬರನ್ನ ಇಟ್ಕೊಳ್ಳೋ ಪ್ರಸಂಗ ಬಂದು ನಿಂತದೆ. ಅದಕ್ಕೆ ನಮ್ಮ ಏನಪ್ಪ ಅಂದ್ರೆ ಜೋಶಿಯವರು, ಪ್ರಹ್ಲಾದ್ ಜೋಶಿ ಅವರು ನಿಮಗೆ ಗೊತ್ತದ ಬುದ್ಧಿವಂತರು, ಮತ್ತು ತಮ್ಮ ಬುದ್ಧಿವಂತಿಕೆಯಿಂದ ತಮ್ಮ ಜಾತಿ ಬಲದಿಂದ BJPಯಲ್ಲಿ ದೊಡ್ಡ ಸ್ಥಾನಕ್ಕೆ ಹೋದವರು. ಅದಕ್ಕೆ ಧಾರವಾಡ ಜನವನ್ನು ಒಪ್ಪಿಗೆ ಕೊಟ್ಟಂಥದ್ದು ಆ ಮಾತು ಬೇರೆ. ಹೀಗಾಗಿ ಈ ನಮ್ಮ ಪ್ರಹ್ಲಾದ್ ಜೋಶಿ ಅವರು ಇಲ್ಲ ಚುನಾವಣೆ ಆಗಲಿ ನಾವು ಹೇಳೋದಕ್ಕೆ ಏನಿಲ್ಲ ನಡೆದು ಹೋಗಲಿ ಅಂತ ಅಂದರೆ ಇದರ ಅರ್ಥ ಪ್ರಹ್ಲಾದ್ ಜೋಶಿ ಹೇಳ್ತಾರಪ್ಪ ಅಂತ ಇದರ ಅರ್ಥ ಇವರು ಅತ್ಯಂತ ಮೋದಿಯವ್ರಿಗೆ ನಿಕಟಿದ್ದಂಥವ್ರು. ಅದೇ ಕಾಲಕ್ಕೆ ಯಡಿಯೂರಪ್ಪರನ್ನು ವಿರೋಧಿಸಿ ಮೇಲೆ ಬೆಳೆದಂಥವ್ರು. ಒಂದು ಕಾಲಕ್ಕೆ ಇವರು ಪ್ರಹ್ಲಾದ್ ಜೋಶಿ ಮತ್ತು ಅನಂತ್ ಕುಮಾರ್ ಅವರು ಜೊತೆಯಾಗಿ ಬಂದಂಥವ್ರು, ಹುಬ್ಬಳ್ಳಿಯವರು ಇಬ್ಬರು. ಹೀಗಾಗಿ ಅವ್ರಿಗಿಂತ ಏನಪ್ಪ ಅಂದರೆ ಇದು ಧರಿ ಇತ್ತು ಪುರಿ ಇದ್ದಾಗ ಯಡಿಯೂರಪ್ಪರವ್ರು ನೇರವಾಗಿ ವಿರೋಧ ಮಾಡ್ಕೊಳ್ಳೋಕ್ಕೂ ಸಾಧ್ಯ ಇಲ್ಲ. ಹಾಗಂತೇಳಿ ಅವ್ರನ್ನ ಉಳಿಸ್ಕೊಂಡು ಹೋಗೋಕ್ಕೂ ಸಾಧ್ಯ ಇಲ್ಲ. ಈಗ ಇವತ್ತೇನೋ ಯಡಿಯೂರಪ್ಪ ಹೋದರು, ಈಗ ಅವ್ರ ಮಗ ಮತ್ತು ನಾಳೆ ನಮ್ಮ ಬೆನ್ನದು ಬರೋದು ಅನ್ನೋದು ಭಯನೂ ಅವ್ರಿಗಿದೆ. ಒಟ್ಟಲ್ಲಿ ಏನೋ ಆಗಲಿ ಇವೆಲ್ಲ ನೆರಗಟ್ಟಿನಲ್ಲೇ ಚುನಾವಣೆ ಅಂತ ಅನಿವಾರ್ಯ ಆಗ್ಯದ. ಚುನಾವಣೆ ಈ ಫೆಬ್ರವರಿ ತಿಂಗಳಲ್ಲಿ ಆಗ್ತದೆ. ಹಾಗೆ ಯಾರ ಶಕ್ತಿ ಎತ್ತ ಏನು ಅನ್ನೋದು ಸ್ಪಷ್ಟಂತೆ ಹಾಗೆ ಆಗ್ತದೆ. ಇದ್ರೆ ಯಾರು ಗೆದ್ದರು ಯಾರು ಸೋತರು ಪಕ್ಷಕ್ಕೆ ಮಾತ್ರ ಹೊಡೆದು ಬಿಡೋದು ಗ್ಯಾರಂಟಿ ಅಂಥೇಳಿ ಈಗಾಗಲೇ ಜನ ಮಾತಾಡ್ತಾ ಇದ್ದಾರೆ. ಯಾಕಂದರೆ ಇಲ್ಲಿವರೆಗೆ ಒಕ್ಕಟ್ಟಿದ್ದು ಎಲ್ಲ ಕೂಡಿದ್ದು ಸಹಿತ 113 ಮ್ಯಾಜಿಕ್ ಫಿಗರ್ ಕರ್ನಾಟಕದಲ್ಲೇ MLA ಆಗಿಲ್ಲ BJPಯಿಂದ. ಇನ್ನೊಂದು ಪಕ್ಷನ ಹೊಡ್ಕೊಂಡು ರಾಜಕೀಯ ಮಾಡಿದ್ದಾರೆ ವಿನಃ ತಾವು ಸ್ವತಃ ತಮ್ಮ ಬಲದ ಮೇಲೆ ರಾಜಕಾರಣ ಮಾಡಿಲ್ಲ, ರಾಜಕೀಯ ಪಟ್ಟ ಹಿಡಿದಿಲ್ಲ. ಈ ಎಲ್ಲ ನೆಲೆಯಲ್ಲಿ ಇನ್ನು ಒಡಕಾದಂಥ BJPಯಿಂದ ಮುಂಬರುವ ಇಲೆಕ್ಷನ್ದಲ್ಲೇ 2028 ಇಲೆಕ್ಷನ್ದಲ್ಲೇ ಕಾಂಗ್ರೆಸ್ನ ಮನೆ ಕಳಿಸಿ 130 ಸೀಟು 140 ಸೀಟು ತರಲಿಕ್ಕೆ ಸಾಧ್ಯದನಾ ಅನ್ನೋದು ಒಂದು ದೊಡ್ಡ ಪ್ರಶ್ನೆ ಅದು. ಇವತ್ತು ವಿಜೇಂದ್ರ ಅವ್ರು ಹೇಳ್ತಾರೆ ನಾನು 130 ಸೀಟ್ ತೊಗೊಂಬರ್ತೀನಿ ಅಂತೇಳಿ. ಇವತ್ತರ ಮೇಲೆ ಜಾರಕಿಹೊಳಿ ಇರತ್ತು ಎತ್ತಾಡತ್ತು ನಾವು ತೊಗೊಂಬರ್ತೀವಿ ಅಂತ ಹೇಳ್ತಾ ಇದ್ದಾರೆ. ಎಲ್ಲಿಯೋ ನಾವು 130 140 ಸೀಟುಗಳು ಅನ್ನೋದು ಇವತ್ತು ಪ್ರತಿಯೊಬ್ಬರು ಯೋಚನೆ ಮಾಡುವಂಥ ವಿಷಯ ಇದೆ. ಯಾಕಂದ್ರೆ BJP ಬದಲಾಗಿ ಕರ್ನಾಟಕದಲ್ಲೇ ಉತ್ತರದವರಷ್ಟು ಪ್ರೀತಿ ಇಲ್ಲ. ಇದು ದಕ್ಷಿಣ ಭಾರತದಲ್ಲಿ ಬರುತ್ತಿರುವಂಥ ಕರ್ನಾಟಕ. ಇಲ್ಲೇ BJPಯನ್ನು ಭಾಳ ಎಚ್ಚರಿಕೆಯಿಂದ ವೈಚಾರಿಕವಾಗಿ ನೋಡುವಂಥ ದೃಷ್ಟಿಕೋನ ಹೆಚ್ಚಿರೋದ್ರಿಂದ 113 ಸೀಟ್ ತಗೊಳ್ಳೋದು ಅತ್ಯಂತ ಕಷ್ಟ ಯಾರಿಗಾದರೂ. ಈ ಸಲ ಏನೋ ಕಾಂಗ್ರೆಸ್ಸಿಗೆ ಒಂದು ಏನೋ ಗ್ಯಾರಂಟಿ ಕೊಟ್ಟ ಕಾರಣಕ್ಕಾಗಿ ಜನನೂ ಒಂದು ಸೈಡೆಡ್ ಮಾಡಿ ಅವ್ರಿಗೆ 136 ಪ್ಲಸ್ 140 ಸೀಟುಗಳನ್ನ ಕೊಟ್ಟು ಗೆಲ್ಲುವಂಥ ತಂದು ನಿಲ್ಲಿಸಿದ್ದಾರೆ. ಇದು ಮತ್ತೆ ರಿಪೀಟ್ ಆಗ್ತದನ ರಮೇಶ್ ಅವ್ರ ಕಡೆಯಿಂದ ಆಗಿರ್ಬೋದು, ಯತ್ನಾಳ್ ಅವ್ರ ಕಡೆಯಿಂದ ಆಗಿರ್ಬೋದು, ಸ್ವತಃ ವಿಜೇಂದ್ರ ಅವರಿಂದ ಆಗಿರ್ಬೋದು, ಬೇಡ ಯಡಿಯೂರಪ್ಪರವರಿಂದ ಆಗಿರ್ಬೋದು, ಯಾರಿಂದಾದರೂ ಸಾಧ್ಯದನ ಆದರೂ ಅವ್ರು ಕನಸು ಕಾಣ್ತಾ ಇದ್ದಾರೆ. ಕನಸಿನ ತಪ್ಪಿಲ್ಲ. ಆದರೆ ಈ ತಿಕ್ಕಾಟ ಮಾತ್ರ BJPಯ ಒಂದು ರೀತಿ ಏನಪ್ಪ ಅಂದ್ರೆ ಅಸ್ತಿತ್ವಕ್ಕೆ ಪೆಟ್ಟು ಬಿಡೋದ್ರಲ್ಲಿ ಎರಡು ಮಾತಿಲ್ಲ ಅಂತ ಹೇಳ್ತಾ ಇದು ನಿಮ್ಗೆ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಜೊತೆಗೆ ಸಬ್ಸ್ಕ್ರೈಬ್ ಆಗೋದು ನಿಲ್ಲಿಸ್ಲಿಕ್ಕೆ ಹೋಗ್ಬೇಡಿ. S16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್ ಇದು ಸತ್ಯದ ಕೈಗನ್ನಡಿ ವಂದನೆಗಳು.